ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಿಳ್ನಾಡು ಈರೋಡಿಂದ ಒಂದು ಹಸುವನ್ನು ತೊಗೊಂಡು ಬಂದಿದ್ದೀನಿ. ಆದಷ್ಟು ಜನ ನನಗೆ ಅಂದಿದ್ರು, ತಮಿಳ್ನಾಡು ಈರೋಡಲ್ಲಿ ಹಸುವಿನ ಬೆಲೆ ಕಮ್ಮಿ ಅಂತೆ ಅಣ್ಣ, ಮತ್ತು ಹಸುಗಳು ತುಂಬ ಚೆನ್ನಾಗಿರ್ತವೆ ಅಂತ ಅಣ್ಣ ಅಂತ ಅಂದಿದ್ರು ನನಗೆ. ಅದಕ್ಕೋಸ್ಕರ ನಮ್ಮ ರೈತರಿಗೋಸ್ಕರ ನಾನು ತಮಿಳ್ನಾಡು ಈರೋಡ್ಗೆ ಹೋಗಿ ಒಂದು ರಾತ್ರಿದು ವೀಡಿಯೋ ಮಾಡಿದ್ದೀನಿ, ಒಂದು ಬೆಳಗ್ಗೆ ಹೊತ್ತದ್ದು ವೀಡಿಯೋ ಮಾಡಿದ್ದೀನಿ. ನನ್ನ ಕೈದಲ್ಲಿ ಆದಷ್ಟು ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಮತ್ತು ಅಲ್ಲಿಂದ ಒಂದು ಹಸುನೂ ಕೂಡ ತೊಗೊಂಡು ಬಂದಿದ್ದೀನಿ. ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ, ಅಲ್ಲಿದ್ದ ಹಸು ಇಲ್ಲಿದ್ದ ವಾತಾವರಣಕ್ಕೆ ಸೆಟ್ ಆಗೈತೋ, ಹುಲ್ಲು ಮೇಯ್ತೈತೋ ಇಲ್ವೋ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಸು ಹೇಗೈತೆ ಅನ್ನೋದನ್ನ ಎಲ್ಲನೂ ಕೂಡ ನಿಮಗೆ ತಿಳಿಸ್ತೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದೇ ನಾನು ತಮಿಳ್ನಾಡು ಈರೋಡಿಂದ ಹಸುನ ತಗೊಂಡು ಬಂದಿರೋದು. HF ಹಸು. ಬೈಕೋಬೇಡಿ, ಏನಪ್ಪ ಇವನು ಹಸುನ ತೊಳೆದೇ ಇಲ್ಲ ಅಂತ ಬೈಕೋಬೇಡಿ. ಅಂದರೆ ಈಗ ಮಳೆ ಎಲ್ಲ ಚಳಿ ಆಗ್ತಾ ಇರತ್ತೆ, ಎಷ್ಟು ತೊಳೆದ್ರೂ ಅದು ಗಲೀಜು ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ತೊಳೆದಿಲ್ಲ. ಬಿಸಿಲು ಒಂದು ಸ್ವಲ್ಪ ಬಂದರೆ ತೊಳೆಯೋದ ಅಂತ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ ಬಿಸಿಲಿಗೋಸ್ಕರ. ನಮಗೂ ಚಳಿ ಆಗತ್ತಕ್ಕಂತೆ ಅವ್ರಿಗೂ ಚಳಿ ಆಗುತ್ತಲ್ವ, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ತೊಳೆದಿಲ್ಲ, ಬೇಜಾರು ಮಾಡ್ಕೋಬೇಡಿ. HF ಹಸುನ ನಾನು ತಮಿಳ್ನಾಡು ಈರೋಡಿಂದ ತೊಗೊಂಡು ಬಂದಿರೋದು. ನೋಡ್ಕೊಳ್ಳಿ, ಹಸು ಮೇಯೋದ್ರಲ್ಲಂತೂ ಏನೂ ಕಮ್ಮಿ ಇಲ್ಲ. ಬಂದಾಗ 2 ದಿನ ಮೇಯ್ನಿಲ್ಲ, ಈಗ ತುಂಬಾ ಚೆನ್ನಾಗಿ ಮೇಯ್ತೈತೆ. ನೀವೇ ನೋಡ್ಕೊಳ್ಳಿ, ಜೋಳದ ಕಡ್ಡಿ ಅಂತೂ ತುಂಬ ಚೆನ್ನಾಗಿ ಮೇಯ್ತೈತೆ, ಮತ್ತು ಸೂಪರ್ ನೇಪಿಯರ್ ಅಂತೂ ತುಂಬಾ ಚೆನ್ನಾಗಿ ಮೇಯ್ತೈತೆ. ಸೈಲೇಜ್ ಅಂತೂ ನನ್ನ ಹತ್ರ ಖಾಲಿ ಆಗಿಬಿಟ್ಟೈತೆ, ಅದಕ್ಕೋಸ್ಕರ ನಾನು ಸೈಲೇಜ್ನ ಹಾಕಿಲ್ಲ. ಸೈಲೇಜ್ ಹಾಕಿ ಕೂಡ ನೋಡ್ತೀನಿ ಹೇಗೆ ಮೇಯೈತೆ ಅನ್ನೋದನ್ನ. ವಾತಾವರಣಕ್ಕಂತೂ ಸೆಟ್ ಆಗೈತೆ. 2 ದಿನ ಒಂದು ಸ್ವಲ್ಪ ಮಂಕಾಗಿತ್ತು ಹಸು, ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮೇಯ್ತೈತೆ, ಏನೂ ಇಲ್ಲ. ನನ್ನ ಹಸುಗಳ ಜೊತೆ ಸೇರ್ಕೊಂಡ್ಬಿಟ್ಟೈತೆ. ಮತ್ತು ಈ ಹಸು ಬಂದು ನನಗೆ 98,000 ರೂಪಾಯಿಗೆ ಅಲ್ಲಿ ನಾನು ತಗೊಂಡಿದ್ದ ಹಸು. ಬಾಡಿಗೆ ಎಲ್ಲ ಸೇರಿಸಿ ನನಗೆ 1,04,000 ರೂಪಾಯಿ ಬಿದ್ದೈತೆ ಈ ಹಸು ನನಗೆ. ಇದು 2 ಹಲ್ಲು ಮಾಡೈತೆ, 2 ಹಲ್ಲಾಗೈತೆ ಈ ಹಸುಗೆ. ಇದು ಹಾಕಿದ್ರೆ ಫಸ್ಟ್ನೇ ಕರು ಹಸು. ಈಗ ನೀವೇ ಹೇಳಿ ಕಮೆಂಟ್ಸ್ಗಳಲ್ಲಿ, ಈ ಹಸುಗೆ 1,04,000 ರೂಪಾಯಿ ಕೊಡ್ಬೋದಾ ಇಲ್ಲ ಅಂತ ನೀವುಗಳೇ ಹೇಳಿ. ಬಟ್ ನಮ್ಮೂರ ಕಡೆ ಈ ಹಸು ನಮ್ಮ ಜನರು ಎಲ್ಲ ಬಂದು ನೋಡಿದ್ರು. ಈ ಹಸು ನಮ್ಮೂರ ಕಡೆ 1,20,000 ರೂಪಾಯಿಗೂ ಬೇಕಾದರೂ ತಗೋಬೋದು ಈ ಹಸುನ ಅಂತ ಕೆಲವೊಬ್ಬರು ಅಂತ ಇದ್ದಾರೆ. ಈಗ ನಿಮ್ಮೂರಲ್ಲಿ ಈ ಹಸುಗೆ ಎಷ್ಟು ರೈಟ್ ಬೀಳುತ್ತೆ? 1,04,000 ರೂಪಾಯಿ ಜಾಸ್ತಿನಾ ಕಮ್ಮಿನಾ ಅಂತ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಯಾವ ಊರಲ್ಲಿ ಹಸುಗಳು ಕಮ್ಮಿ ಅಂತ ಬರುತ್ತೋ ನಿಮ್ಮ ಹೆಸರು ಮತ್ತು ನಿಮ್ಮದು ಊರಿನ ಹೆಸರು ಮತ್ತು ರೈಟು ಎರಡನ್ನೂ ಕಮೆಂಟ್ ಮಾಡಿ. ಆದರೆ ನಿಮ್ಮ ನಂಬರೇ ನನಗೆ ಕಮೆಂಟಲ್ಲಿ ತಿಳಿಸಿ. ಆದರೆ ನಮ್ಮ ರೈತರುಗಳಿಗೆ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಅಂದರೆ ನಿಮ್ಮೂರಲ್ಲಿ ಏನಾದರೂ ಹಸುಗಳು ಕಮ್ಮಿ ರೇಟ್ಗೆ ಸಿಗ್ತವೆ ಅಂದರೆ ನಾನು ಅಲ್ಲಿದ್ದೊಂದು ಬಂದು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆಗ ನಮ್ಮ ರೈತರುಗಳಿಗೆ ಒಂದು ಸ್ವಲ್ಪ ಬೆಲೆ ಕಮ್ಮಿ ಇದ್ದರೆ ಆದಷ್ಟು ಒಳ್ಳೆತನ ಆಗುತ್ತೆ. ಅದಕ್ಕೋಸ್ಕರ ಈ ಐಡಿಯಾನ ನಾನು ಬಳಸ್ತಾ ಇದ್ದೀನಿ. ಅದಕ್ಕೋಸ್ಕರ ಎಲ್ಲರೂ ಕೂಡ ಯಾವ ಊರಲ್ಲಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಹಸು ನಮ್ಮೂರಲ್ಲಿ 1,20,000 ರೂಪಾಯಿಗೂ ತಗೋಬೋದು ಅಂತೆ. ನಿಮ್ಮೂರಲ್ಲಿ ನೀವು ಕಮೆಂಟ್ಸ್ಗಳನ್ನ ಮಾಡಿ, ನಿಮ್ಮೂರ ಹೆಸರು ಮತ್ತು ಆದಷ್ಟು ನಿಮ್ಮೂರಲ್ಲಿ ಬೆಲೆ ಕಮ್ಮಿ ಇದ್ದರೆ ಇದಕ್ಕಿಂತ 1,04,000 ರೂಪಾಯಿ ನಾನು ತಮಿಳ್ನಾಡು ಈರೋಡಿಂದ ತೊಗೊಂಡು ಬಂದಿರೋದು. ಗ್ಯಾಪ್ನ ಇಟ್ಕೊಳ್ಳಿ. ಇದು 2ನೇ ಹಲ್ಲು. ಈಗ ಹಾಕಿದ್ರೆ ಫಸ್ಟ್ನೇ ಕರು ಹಾಕಿದ್ರೆ ಇದು ನನ್ನ ಪ್ರಕಾರ 9 ರಿಂದ 10 ಲೀಟ್ರ್ ಹಾಲು ಕೊಡ್ಬೋದು. ಕಮ್ಮಿಕ್ಸಿದ್ರೆ ನಿಮ್ಮ ನಂಬರ್ನೂ ಕೂಡ ಮತ್ತು ನಿಮ್ಮ ಹೆಸ್ರೂ ಕೂಡ ನನಗೆ ಕಮೆಂಟ್ಸಲ್ಲಿ ಮತ್ತು ಪ್ರೈಸ್ನೂ ಕೂಡ ಕಮೆಂಟಲ್ಲಿ ಹಾಕಿ. ಆದಷ್ಟು ನಾನು ನಿಮ್ಗಳಿಗೆ ಫೋನ್ ಮಾಡಿ ಕೇಳ್ಕೊತೀನಿ, ಯಾವ ಊರದಲ್ಲಿ ಅತಿ ಕಮ್ಮಿ ಆಯಿತೋ ರೈಟು ಅಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ರೈತರಿಗೆಲ್ಲರಿಗೂ ಈ ಊರಲ್ಲಿ ಹಸುಗಳು ಕಮ್ಮಿಗೆ ಸಿಗ್ತೇವೆ, ಬನ್ನಿ ತಗೊಳ್ಳಿ ಅಂತ ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ನಿಮ್ಮ ಒಬ್ಬರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆದಷ್ಟು ಹಸುಗಳದ್ದು ರೇಟು ಜಾಸ್ತಿ ಆಗೈತೆ. ಅದಕ್ಕೋಸ್ಕರ ಎಲ್ಲರ ಹತ್ರ ವಿನಂತಿ ಮಾಡ್ಕೋತೀನಿ, ನಿಮ್ಮ ಊರುಗಳಲ್ಲಿ ಏನಾದರೂ ಹಸುಗಳು ಕಮ್ಮಿ ಇದ್ದರೆ ಒಂದು ಸ್ವಲ್ಪ ತಿಳಿಸಿ ನನಗೆ ಪ್ರಯತ್ನ ಮಾಡಿ ಅಂತ ಕೇಳ್ಕೊತೀನಿ. ಈಗ ಈ ಹಸು ಬಗ್ಗೆ ಮಾತಾಡೋಣ. ಇದು 2ನೇ ಹಲ್ಲು. ಈಗ ಕರು ಹಾಕಿದ್ರೆ ಫಸ್ಟ್ನೇ ಕರು. ನಾನು 98,000 ರೂಪಾಯಿ ಕೊಟ್ಟೆ. 1,05,000 ರೂಪಾಯಿ ನನಗೆ ಬಾಡಿಗೆ ಗಿಡ್ಗೆ ಎಲ್ಲನೂ ಸೇರಿ ಬೀಳ್ತು ಈ ಹಸು ನನಗೆ. ಬಟ್ಟು ತಗೊಳ್ಳೋದು ದೊಡ್ಡದಲ್ಲ, ಈ ರೋಡಲ್ಲಿ ತಗೊಳ್ಳೋದು ದೊಡ್ಡದಲ್ಲ. ತಗೊಂಡು ಬರುವಾಗ ತುಂಬ ಕಷ್ಟ ಆಗುತ್ತೆ. ಒಂದು ಆಟೋದಲ್ಲಿ ನಾವು ಲೋಡ್ ಮಾಡಿಕೊಂಡು ಹಸುಗಳನ್ನ ತಗೊಂಡು ಬಂದರೆ ಭಯ ಆಗ್ತಾ ಇರುತ್ತೆ, ಎಲ್ಲಿ ಏಟಾಗ್ಬಿಡುತ್ತೋ ಹಸುಗೆ. ಮತ್ತು ಅದು ಘಾಟ್ ಬೇರೆ, ಬೆಟ್ಟ ಹೋಗೋ ಟೈಮಲ್ಲಿ ಬೆಟ್ಟ ಇಳಿಬೇಕು, ಬರೋ ಟೈಮಲ್ಲಿ ಬೆಟ್ಟ ಹತ್ತಬೇಕು. ಆಗ ಭಯ ಆಗುತ್ತೆ ಘಾಟಲ್ಲಿ ಎಲ್ಲಿ ಏಟಾಗ್ಬಿಡುತ್ತೆ ಅಂತ. ಮತ್ತು ತೆನೆ ಬೇರೆ ಇರುತ್ತೆ ಹಸುಗಳು, ಹಾಗೆ ಎಲ್ಲಿ ಏಟಾಗಿ ಕರುಗಳಿಗೆ ಎಲ್ಲಿ ಏಟಾಗ್ಬಿಡುತ್ತೋ ಅನ್ನೋದನ್ನ ಭಯ ಆಗ್ತಾ ಇರುತ್ತೆ. ಮತ್ತು ಹಸುಗಳು
ಕೂತ್ಕೋಬಾರ್ದು. ಕೂತ್ಕೊಂಡ್ಬಿಟ್ರೆ ಕೆಚ್ಚಲುದು ಏಟಾಗ್ಬಿಡ್ತವೆ, ಅದಕ್ಕೋಸ್ಕರ ಕೂತ್ಕೋಬಾರ್ದು. ಮತ್ತು 2 ಹಸುಗಳು 3 ಹಸುಗಳು ಲೋಡ್ ಮಾಡ್ಕೊಂಡಿದ್ರೆ ಕೂತ್ಕೊಂಡ್ಬಿಟ್ಬಿಡ್ತು ಅಂದರೆ ತುಳ್ಬಿಡ್ತವೆ. ಅದೊಂದು ಸ್ವಲ್ಪ ಭಯ ಇರುತ್ತೆ. ಹಸುಗಳು ಅಲ್ಲಿಂದ ತಗೊಂಡು ಬರೋ ಗಂಟ ಜೀವಗಳು ದಗ್ ಅಂತ ಇರ್ತವೆ. ಮತ್ತು ರೈತರುಗಳಿಗೆ 1 ಲಕ್ಷ ರೂಪಾಯಿ ದೊಡ್ಡದೆ. ನಮ್ಮ ಥರ ರೈತರುಗಳಿಗೆ 1 ಲಕ್ಷ ತುಂಬಾ ದೊಡ್ಡದು. ಯಾಕಂದರೆ ಕಷ್ಟಪಟ್ಟು ದುಡ್ದಿರ್ತೀವಿ, ಅದಕ್ಕೋಸ್ಕರ 1 ಲಕ್ಷ ರೂಪಾಯಿ ತುಂಬಾ ದೊಡ್ಡದು ನಮಗೆ. ಅದರಿಂದ ಭಯ ಬೇರೆ ಆಗ್ತಿರುತ್ತೆ. ಅದಕ್ಕಿಂತ ಅಲ್ಲಿಂದ ತಗೊಂಡು ಬರೋ ಗಂಟನೇ ಭಯ ಇರುತ್ತೆ. ಮತ್ತು ತಗೊಂಡು ಬಂದಾದ್ಮೇಲೆ ಇನ್ನೂ ಭಯ. ಇಲ್ಲಿದ್ದು ಮೇವು ತಿನ್ನತ್ತಾ, ಇಲ್ಲಿದ್ದು ಗಾಳಿ ಅಡ್ಜಸ್ಟ್ ಆಗುತ್ತಾ, ಇಲ್ಲಿದ್ದು ನೀರು ಕುಡಿಯತ್ತಾ ಹಸು ಅಂತ ತುಂಬಾ ಭಯ ಇರುತ್ತೆ. ಅಂದರೆ ಹಸು ವೀಕ್ ಆಗಿಬಿಟ್ರೆ ಅದನ್ನ ತಿರ್ಗಾ ನಾವು ಡೆವಲಪ್ ಮಾಡೋಕ್ಕೆ 3 ಮಂತ್ಸ್ 4 ಮಂತ್ಸ್ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನಮಗೆ ತುಂಬಾ ಭಯ ಇರುತ್ತೆ. ನನಗೂ ಕೂಡ ಆ ಥರನೇ ತುಂಬ ಭಯ ಆಯಿತು. ಹಸು ತಗೊಳ್ಳೋರು ಇಲ್ಲೇ ನೋಡ್ಬಿಟ್ಟು ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಅಂತೀನಿ. ತುಂಬ ಭಯ ಇರುತ್ತೆ ಹಸುಗಳನ್ನ ತೊಗೊಂಡು ಬರೋ ಗಂಟ. ಈಗ ಈ ಹಸು ನೋಡ್ಕೊಳ್ಳಿ, ನನ್ನ ಪ್ರಕಾರ ಚೆನ್ನಾಗೈತೆ. ನಾನು ಹೇಳೋ ರೀತಿಯೇ ತೊಗೊಂಡು ಬಂದಿದ್ದೀನಿ. ಕೆಚ್ಚಲುಗಳ್ನು ಕೂಡ ನೋಡ್ಕೊಳ್ಳಿ, ದೂರನೇ ಐತೆ. ನರಗಳಂತೂ ಆಲ್ಮೋಸ್ಟ್ ಕಾಣಿಸ್ತಾ ಇಲ್ಲ. ಅಲ್ಲಿ ಎಲ್ಲ ಹಸುಗಳಿಗೂ ಕೂಡ ನಾನು ವೀಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ನೋಡಿ, ಯಾವ ಹಸುಗೂ ಕೂಡ ಅಲ್ಲಿ ನರಗಳು ಕಾಣಿಸ್ತಾನೇ ಇಲ್ಲ. ಎಲ್ಲ ಹಸುಗಳಿಗೂ ಈ ಥರನೇ ಇರೋದಲ್ಲಿ. ಮತ್ತು ಅಲ್ಲಿ ತಮಿಳ್ನಾಡು ಈರೋಡ್ದಲ್ಲಿ ಕೆಚ್ಚಲುಗಳು ಮುಟ್ಟಕ್ಕೆ ಕೊಡಲ್ಲ. ಅವ್ರ ಭಾಷೆಯಲ್ಲಿ ಇದು ಮಾಡ್ತಾ ಇರ್ತಾರೆ, ಕೆಚ್ಚಲುಗಳಿಗೂ ಮುಟ್ಟಕ್ಕೆ ಕೊಡಲ್ಲ. ಮತ್ತು ನಿಮಗೆ ಈ ಥರ ಇಲ್ಲಿ ನಾವು ನೋಡ್ತೀವಲ್ಲ ಹಸುಗಳನ್ನ, ಅರ್ಧ ಗಂಟೆ ಟೈಮು 10 ನಿಮಿಷ 20 ನಿಮಿಷ ಆ ಥರ ನೋಡೋಕ್ಕೆ ಕೊಡಲ್ಲ ಅಲ್ಲಿ ಹಸುಗಳನ್ನ. ಏನು ಗಜಾಬಿಜಿ ಮಾಡ್ತಾ ಇರ್ತವೆ. ಮತ್ತು ಹಸುಗಳು ತುಂಬ ಜಾಸ್ತಿ ಇರ್ತವೆ. ನಮ್ಮ ಮೈಂಡ್ನು ಕೂಡ ನಿಲ್ಲಲ್ಲ. ಇನ್ನೊಂದು ಹಸುನ ನೋಡೋದ ಅಂತ ಒಯ್ತಾ ಇರ್ತಾನೇ ಇರ್ತೀವಿ. ಅಲ್ಲಿ ತಗೊಳ್ಳೋಕ್ಕೆ ತುಂಬ ಕಷ್ಟ ಹಸುಗಳನ್ನ ತಮಿಳ್ನಾಡಲ್ಲಿ. ಮತ್ತು ನೀವು ಹಸುನ ಈಗ ತಗೊಂಡಿರ್ತೀರ, ಈ ಹಸುನ ವ್ಯಾಪಾರ ಮಾಡಿರ್ತೀರ, ಈಗೇನು ಕಾಸು ಕೊಡಬೇಕು ನೀವು. ಆ ಟೈಮಲ್ಲಿ ಯಾರಾದರೂ ಕೇರಳದವರೋ ಇಲ್ಲ ಅವರು ತಮಿಳ್ನಾಡ್ದವರೇ ಬಂದುಬಿಟ್ರೆ, ನಾವು 80,000 ರೂಪಾಯಿಗೆ ತಗೊಂಡಿದ್ರೆ ಅವರು 85,000 ರೂಪಾಯಿ ಅಂತ ವ್ಯಾಪಾರನೇ ಕಿಳಿಸ್ಬಿಡ್ತಾರೆ. ಆ ಥರ ಜನನೂ ಇದ್ದಾರೆ ಅಲ್ಲಿ. ನನಗೆ ಹಾಗೆ ಆಯಿತು. ಅಲ್ಲಿ 80,000 ರೂಪಾಯಿಗೆ ಈ ಥರನೇ ಹಸು ಒಂದು ನಾನು ತಗೊಂಡಿದ್ದೆ. ಗೂಗಲ್ ಪೇ ಮಾಡೋಷ್ಟರಲ್ಲಿ ಒಬ್ಬ ಬಂದ್ಬಿಟ್ಟು ಕೇರಳದವನು 85,000 ರೂಪಾಯಿಗೆ ಹಿಡ್ಕೊಂಡ್ಬಿಟ್ನ. ಆ ಥರನೂ ಐತೆ ಅಲ್ಲಿ. ಮತ್ತು ಹಸುಗಳು ಕಾಲು ತುಳ್ಬಿಡ್ತವೆ. ಜನಗಳು ಅಂತೂ ನಮ್ಮನ್ನೇ ಒತ್ಕೊಂಡು ಒಯ್ತಾ ಇರ್ತವೆ. ಹಂಗೈತೆ ಫುಲ್ ರಶ್ಶಲ್ಲಿ. ಮತ್ತು ಹಸುಗಳು ನೋಡೋಕ್ಕೆ ಕೊಡಲ್ಲ. ಅಂದರೆ ನೀನಿಲ್ಲ ಅಂದರೆ ಬೇರೆಯವನು ಅಂತಾರೆ. ಆ ಥರ ಮಾಡ್ಕೋತಾ ಇರ್ತಾರೆ ಅವರು. ಹಸುಗಳು ಸೇಲ್ ಆಗಿಬಿಟ್ರೆ ಸಾಕು ಅವ್ರಿಗೆ, ಹಂಗೆ ಅನಿಸ್ತಾ ಇರತ್ತೇನೋ. ಅದಕ್ಕೋಸ್ಕರ ತುಂಬಾ ಆ ಥರ ಮಾಡ್ತಾ ಇರ್ತಾರೆ. ಕ್ಲೀನಾಗಿ ನೋಡೋಕ್ಕೆ ಕೊಡಲ್ಲ ಹಸುಗಳನ್ನ, ಕೆಚ್ಚಲು ಮುಟ್ಟಕ್ಕೆ ಕೊಡಲ್ಲ. ನೀವು 10 ರೂಪಾಯಿ ಕೊಟ್ಬಿಟ್ಟು ಆಮೇಲೆ ಫುಲ್ ಅಮೌಂಟ್ ಕೊಟ್ಟಾದ್ಮೇಲೆ ಕೆಚ್ಚಲು ಮುಟ್ಟಿ ಅದು ಹಾಲು ಒಂದು ಸ್ವಲ್ಪ ಕರೆದು ನೋಡಬೇಕು. ಆವಾಗ ಗಂಟ ನಿಮಗೆ ಹಾಲು ಕರೆಯೋಕ್ಕಂತೂ ಕೊಡೋದೇ ಇಲ್ಲ ಅಲ್ಲಿ. ತುಂಬಾ ಕಷ್ಟ. ಆ ಕಷ್ಟಗಳು ಬಿದ್ದಾದಮೇಲೆ ನಾವು ಲೋಡ್ ಮಾಡ್ಕೊಳ್ಳೋದೇ ಅದಕ್ಕಿಂತ ಒಂದು ಸ್ವಲ್ಪ ಕಷ್ಟ. ಲೋಡ್ ಮಾಡಿಕೊಂಡು ಆ ಚೆಕ್ ಪೋಸ್ಟ್ಗಳು ಅಂತೂ ವಸಿ ಇಲ್ಲ ಅಲ್ಲಿ. ಆ ಎಲ್ಲ ಚೆಕ್ ಪೋಸ್ಟ್ಗಳಿಗೂ 200 ರೂಪಾಯಿ 100 ರೂಪಾಯಿ ಆ ಥರ ಕೊಟ್ಕೊಂಡು ಬರಬೇಕು. ಅಲ್ಲೇ ಹೆಚ್ಚು ಕಮ್ಮಿ 2,000 ರೂಪಾಯಿ ಚೆಕ್ ಪೋಸ್ಟ್ಗಳಿಗೇ ಆಗುತ್ತೆ. ಅದು ಒಂದು ಭಯ. ಮತ್ತು ಘಾಟ್ ಬೇರೆ ಹತ್ತೋ ಟೈಮಲ್ಲಂತೂ ಹಸು ಅಂತೂ ನಾವು ಹಿಂದ್ಗಡೆ ತಿರುಗಿ ನೋಡ್ತಾ ಇರಬೇಕು. ಹಸು ಕೂತ್ಕೊಂಡ್ಬಿಡುತ್ತೋ, ಎಲ್ಲಿ ಏಟಾಗ್ಬಿಡುತ್ತೋ ಅನ್ನೋದನ್ನ ಭಯ ಆಗ್ತಾ ಇರುತ್ತೆ. ಹಸು ಅಲ್ಲಿಂದ ತಗೊಂಡು ಬರೋಗಂಟ ಒಂದು ಸ್ವಲ್ಪ ನನ್ನ ಅನುಭವ ಪ್ರಕಾರ ಕಷ್ಟನೇ. ತಗೊಂಡು ಬಂದಾದಮೇಲೆ ಇಲ್ಲಿ ಈ ಥರ ಮೇಯುತ್ತಾ, ಇಲ್ಲಿದ್ದ ಗಾಳಿಗೆ ಸೆಟ್ ಆಗತ್ತಾ, ಫೀಡ್ಸ್ ತಿನ್ನಲ್ವೋ ಅಂತ ಇನ್ನೂ ಕೂಡ ಭಯನೇ ನಮಗೆ. ಈ ಎಲ್ಲ ಕಷ್ಟಗಳು ಪಡೋಕ್ಕಿಂತ ನಾವು ನಮ್ಮೂರಲ್ಲೇ ಎಲ್ಲಾದರೂ ಒಂದು 15,000 ರೂಪಾಯಿ ಜಾಸ್ತಿನೇ ಇರಲಿ ನೋಡ್ಬಿಟ್ಟು ತಗೊಳ್ಳೋದು ಬೆಸ್ಟು ಅಂತ ನಾನು ತಿಳ್ಕೊತೀನಿ. ಒಂದು 15,000 ರೂಪಾಯಿ ಜಾಸ್ತಿನೇ ಇರಲಿ. ಈ ಕಷ್ಟಗಳೆಲ್ಲ ಬೀಳಬೇಕಾ? ನಾವೀಗ ತಮಿಳ್ನಾಡಿಗೆ ಹೋಗಿ ಒಂದು ಹೊತ್ತು ನೈಟಲ್ಲಿ ಇರಬೇಕು. 2 ದಿನದ ಕೂಲಿ ನಾವು ಲೆಕ್ಕಾಚಾರ ಮಾಡಿದ್ರೆ 1,000 ರೂಪಾಯಿ. ಮತ್ತು ಫುಲ್ ರಾತ್ರಿ ಇಲ್ಲಿಂದ ಅಲ್ಲಿ ಗಂಟ ಹೋಗೋ ಗಂಟ ನಮ್ಮದು ಹುಷಾರು ತಪ್ಪೋಗ್ಬಿಡುತ್ತೆ. ಹಸುಗಳದ್ದು ಅಲ್ಲಿಂದ ಇಲ್ಲಿಗೆ ತಗೊಂಡು ಬರೋ ಗಂಟ ಕಾಲಂತೂ ನೋದಿ ಜ್ವರನೇ ಬಂದ್ಬಿಡುತ್ತೆ. ಅದೊಂದು ತುಂಬ ಕಷ್ಟ. ಇಷ್ಟು ಕಷ್ಟಪಟ್ಟು ನಾವು 10,000 15,000 ಉಳ್ಸೋಕ್ಕಿಂತ ಇಲ್ಲೇ ಹಸುನ ನೋಡ್ಬಿಟ್ಟು 15,000 ಜಾಸ್ತಿನಾಗಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಆಗ ನಾವೇನಾದರೂ ಅವ್ರು ಹೇಳಿದಷ್ಟು ಹಾಲು ಕೊಡಲಿಲ್ಲ ಅಂದರೆ ಒಂದು ಗ್ಯಾರಂಟಿ ನಾವು ತೊಗೊಂಡು ಬಂದಿರ್ತೀವಿ. ಅಷ್ಟು ಲಕ್ಷ ಕೊಟ್ಟಾದ್ಮೇಲೆ ಒಂದು ಗ್ಯಾರಂಟಿ ನಾವು ತೊಗೊಳ್ಳೇಬೇಕು. ಆಗ ಏನಾದರೂ ಕೊಡಲಿಲ್ಲ ಅಂದರೆ ತೊಗೊಂಡೋಗಿ ಕೊಡ್ಬೋದು. ಇಲ್ಲ ಅಮೌಂಟ್ ಅರ್ಧ ಕೊಟ್ಬಿಟ್ಟು ಹಿಡ್ಕೊಂಡು ಬನ್ನಿ, ಆ ಥರನೂ ಮಾಡ್ಕೊಳ್ಳಿ. ಆಗ ಚೆನ್ನಾಗಿರುತ್ತೆ. ಈಗ ನನ್ನ ಹಸು ಇದು ಹಾಲು ಕೊಡಲಿಲ್ಲ ಅಂದರೆ ನಾನು ತಮಿಳ್ನಾಡು ಈರೋಡ್ಗೆ ತೊಗೊಂಡು ಹೋಗೋಕ್ಕಾಗತ್ತೆ. ಇದನ್ನ ತಗೊಂಡು ಹೊಂಟೋದ್ರೂ ಆ ಮಾರಕ್ಕಿರೋ ಪಾಲ್ಟಿ ನಂಗೆ ಸಿಗ್ಬಿಟ್ರು ಅವನು ಏನಾದರೂ ರಿಟರ್ನ್ ಈಸ್ಕೊಂಡ್ಬಿಡ್ತಾನೆ ಹಸುನ. ಅವ್ರ ಏರಿಯಾದಲ್ಲಿ ಹೋಗಿ ನಾವು ಆವಾಜ್ ಹಾಕೋಕ್ಕಾಗತ್ತಾ? ಅವ್ರ ಏರಿಯಾದಲ್ಲಿ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು 10,000 20,000 ಜಾಸ್ತಿನೇ ಆದರೆ ಇದೆಲ್ಲ ನಾವು ಕಷ್ಟ ಅನ್ವಯಿಸೋಕ್ಕಿಂತ ಇಲ್ಲೇ ನೋಡ್ಬಿಟ್ಟು ತಗೊಳ್ಳಿ ಅಂತ ಎಲ್ಲರ ಹತ್ರ ಮನವಿ ಬೇಡ್ಕೊತೀನಿ. ಮತ್ತು ಎಲ್ಲರೂ ಕೂಡ ಆದಷ್ಟು ಕಮೆಂಟ್ಸ್ಗಳನ್ನ ಮಾಡಿ ಹೆಸರು ಮತ್ತು ಊರ ಹೆಸರು
ಆದರೆ ರೈಟು ಕಮ್ಮಿ ಇದ್ದರೆ ನಂಬರೇ ಸೆಂಡ್ ಮಾಡಿ, ಅವ್ರಿಗೆಲ್ಲರಿಗೂ ಕೂಡ ನಾನು ಕಾಲ್ ಮಾಡ್ತೀನಿ. ಅಂದರೆ ಏನಾದರೂ ಎಲ್ಲರಿಗೂ ಅಷ್ಟು ಜನರಲ್ಲಿ ಎಲ್ಲಾದರೂ ಒಂದು ಹಸುಗಳದ್ದು ಮಾರ್ಕೆಟು ಕಮ್ಮಿ ಇರುತ್ತೆ, ಆವಾಗ ನಾವು ಅಲ್ಲಿ ಜನರುಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಮನವಿ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕಮೆಂಟಲ್ಲಿ ಎಲ್ಲಿ ಹಸುಗಳು ಕಮ್ಮಿಗೆ ಸಿಗ್ತವೆ ಅಂತ ಊರುಗಳು ತಿಳಿಸಿ ನೋಡೋಣ. ಆದಷ್ಟು ನಾವು ಕೂಡ ಪ್ರಯತ್ನ ಮಾಡೋಣ. ಒಬ್ಬರಿಂದ ಎಷ್ಟೋ ಜನಕ್ಕೆ ಒಳ್ಳೆಯದಾಗತ್ತೆ ಅಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ರೈತರಿಗೆ ಒಳ್ಳೆತನ ಬಯಸೋಣ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನನ್ನ ಹಸುವಿನ ನಾನು ತಮಿಳ್ನಾಡಿಂದ ತಗೊಂಡು ಬಂದಿದ್ದು ಮತ್ತು ಎಷ್ಟು ಕಷ್ಟ ಬಿದ್ದಿದ್ದೀನಿ ನನಗೊತ್ತು. ಅದಕ್ಕೋಸ್ಕರ ನಿಮ್ಮೆಲ್ಲರ ಹತ್ರ ಹಂಚ್ಕೊಂಡಿದ್ದೀನಿ ನನ್ನ ಕಷ್ಟನ, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ನೋಡ್ಕೊಳ್ಳಿ, ನನ್ನ ಕಾಲನ್ನು ಕೂಡ ಊದ್ಕೊಂಡಿರೋದು ಇನ್ನೂ ಊತ ಕಮ್ಮಿ ಆಗಿಲ್ಲ. ನನ್ನ ಕಾಲು ಊದ್ಕೊಂಡಿರೋದು ಊತ ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ಅಂದರೆ 12 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ತಿರುಗಿರೋದು ಹಸುಗಳನ್ನ, ಮತ್ತು ನಿಮ್ಗಳಿಗೆ ತಿಳ್ಸೋಕ್ಕೋಸ್ಕರ ವೀಡಿಯೋನ ಮಾಡಿರೋದು. ನನಗೆ ಅಭ್ಯಾಸ ಇತ್ತಿಲ್ಲ. ಮತ್ತು ಇಲ್ಲಿಂದ 250 ಕಿಲೋಮೀಟ್ರ್ ನಮ್ಮೂರಿಂದ ಹೋಗಿ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ. ಅದಕ್ಕೆ ನೀವುಗಳು ಅದೇ ಕಷ್ಟನ ಪಡಬೇಡಿ ಅಂತ ನಾನು ಹೇಳ್ತೀನಿ. ಹೋಗಿ ಅಲ್ಲಿ ಸುತ್ತಾಡಿ ಹಸು ಏನಾದರೂ ಫೇಲ್ ಆಯಿತು ಅಂದರೆ ತುಂಬಾ ಕಷ್ಟ. ಅದಕ್ಕೋಸ್ಕರ ದುಡ್ಡಿಟ್ಟಿರೋರಿಗೆ ಫೇಲ್ ಆದ್ರೂ ಕೂಡ ಏನೂ ಆಗೋಲ್ಲ. ನಮ್ಮ ರೈತರಿಗೆ ಒಂದು ಹಸು ಫೇಲ್ ಆಯಿತು ಅಂದರೆ ತುಂಬಾ ಕಷ್ಟ. ಆದಷ್ಟು ಜನ ನನಗೆ ಫೋನ್ ಮಾಡಿದ್ದಾರೆ, ಕೆಚ್ಚಲು ಬಾವು ಆಗ್ಬಿಟ್ಟೈತೆ ಅಣ್ಣ, ಹಿಂಗಾಗ್ಬಿಟ್ಟೈತೆ ಅಂದರೆ ಎಷ್ಟು ಅಳ್ತಾರೆ ಗೊತ್ತಾ, ಕಣ್ಣೀರು ಹಾಕ್ತಾರೆ ಪಾಪ. ಆ ನೋವು ನಮ್ಮ ಥರ ರೈತರುಗಳಿಗೆ ಗೊತ್ತಾಗುತ್ತೆ, ಒಂದೊಂದು ರೂಪಾಯಿ ಎಷ್ಟು ಕಷ್ಟ ಅನ್ನೋದನ್ನ. ಅದಕ್ಕೋಸ್ಕರ ದುಡ್ಡನ್ನ ಯಾವುದೇ ಕಾರಣಕ್ಕೆ ವೇಸ್ಟ್ ಮಾಡೋಕ್ಕಿಂತ ಹೆಚ್ಚಾಗಿ ಇಲ್ಲೇ ಎಲ್ಲಾದರೂ ಹಸುಗಳನ್ನ ನೋಡಿ ತಗೊಳ್ಳಿ ಅಂತ ನನ್ನ ಅಭಿಪ್ರಾಯ. ತಮಿಳ್ನಾಡಿಗಾಗಲಿ ಎಲ್ಲಾದರೂ ಆಗಲಿ ಹೋಗ್ಬಿಡಿ, ಯಾರನ್ನೂ ಕೂಡ ನಂಬೇಡಿ. ಇಲ್ಲಿ ಕಮ್ಮಿ ಐತೆ ಅಲ್ಲಿ ಕಮ್ಮಿ ಐತೆ, ಬಂದರೆ ನಾವು ಕೊಡಿಸ್ಕೊಡ್ತೀವಿ, ಎಲ್ಲ ಹಸುನ ತಗೊಂಡಾದ್ಮೇಲೆ ಹಿಂಗೇ ಅನ್ನೋದು. ಅದಕ್ಕೋಸ್ಕರ ಇಲ್ಲೇ ನೋಡ್ಬಿಟ್ಟು ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಂತ ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡ್ಕೋತೀನಿ. ಮತ್ತು ಹಸು ತಮಿಳ್ನಾಡು ಈರೋಡ್ದು ಒಂದೊಂದು ಹಸುಗಳು ಮೇಯುತ್ತೆ, ಒಂದೊಂದು ಹಸುಗಳು ಮೇಯಲ್ಲ. ಈಗ ದರ್ಗಾದಲ್ಲಿ ನನ್ನ ಜೊತೆ ಇನ್ನೊಬ್ಬರು ತೊಗೊಂಡು ಬಂದರು, ಅವ್ರ ಹಸುಗಳು ಸ್ವಲ್ಪನೂ ಕೂಡ ಮೇಯ್ತಿಲ್ಲ ಅಂತೆ. ನಂದು ಅದೃಷ್ಟವಂತ, ನಿಮ್ಮೆಲ್ಲರ ಆಶೀರ್ವಾದ ಅಂತ ನಾನು ಕೇಳ್ಕೊತೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಹಸು ನಾನು ತಗೊಂಡು ಬಂದಿರೋದು ಪಾಸ್ ಆಗಿರ್ಬೋದು. ಮೇವುದಲ್ಲಂತೂ ಪಾಸ್ ಆಗೈತೆ, ತಿಂತೈತೆ, ಏನೂ ಕಾರಣ ಇಲ್ಲ, ಮೇವು ಚೆನ್ನಾಗಿ ತಿಂತೈತೆ. ಹಾಲ್ದು ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ಮು ಮತ್ತು ಕರು ಹಾಕೋಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್, ಅದನ್ನು ನೋಡಬೇಕು. ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ನನ್ನ ಹಸು ಇದು ಸಕ್ಸಸ್ ಆಗುತ್ತೆ ಅದಂತೂ ಪಕ್ಕ ಗ್ಯಾರಂಟಿ ಐತೆ. ಅವರಿಬ್ರದಂತೂ ಒಂದು ಸ್ವಲ್ಪನೂ ಕೂಡ ಹುಲ್ಲು ಮೇಯ್ತಾ ಇಲ್ಲಂತೆ, ಒಂದು ಸ್ವಲ್ಪನೂ ಕೂಡ ಫೀಡ್ಸ್ ತಿಂತಾ ಇಲ್ಲಂತೆ. ಹಂಗಾಗೈತೆ ಅಣ್ಣ ಅಂತ ಅವರು ಕೂಡ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಈ ಹಸು ನನಗೆ ಸಕ್ಸಸ್ ಆಗಿಬಿಟ್ರೆ ಸಾಕು. ಹೋಗಿ ತಗೊಂಡು ಬಂದಿರೋದೇ ನನ್ನ ದೊಡ್ಡ ತಪ್ಪು. ತಗೊಂಡು ಬಂದಿದ್ದೀನಿ, ಈಗ ನೋಡ್ತೀನಿ. ನನಗೆ ನಂಬಿಕೆ ಐತೆ ದೇವ್ರ ಮೇಲೆ. ನಾನು ರೈತ, ನಾನು ಒಂದೊಂದು ರೂಪಾಯಿನೂ ಕೂಡ ಎಷ್ಟು ಕಷ್ಟಪಟ್ಟು ದುಡ್ದು ತಗೊಂಡಿದ್ದೀನಿ ಅಂತ ದೇವ್ರಿಗೆ ಗೊತ್ತು, ನನಗೆ ಗೊತ್ತು. ನನಗೆ ನಂಬಿಕೆ ಐತೆ ಸಕ್ಸಸ್ ಆಯ್ತೀನಿ ಈ ಹಸುದಲ್ಲೂ ಕೂಡ ಅಂತ. ನಿಮ್ಮೆಲ್ಲರ ಆಶೀರ್ವಾದನೂ ಕೂಡ ಬೇಕು ನನಗೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತು ನನಗೆ ಸಪೋರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ನಮ್ಮ ರೈತರು ಬೆಳಿಬೇಕು, ಎಲ್ಲ ರೈತರುಗಳಿಗೂ ಬೆಳೆಸಬೇಕು ಅನ್ನೋದು ನಂದು ಕನಸು ಅಷ್ಟೇ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನೋಡಾದ್ಮೇಲೆ ನಿಮಗೆ ಹೆಂಗೆ ಅನಿಸುತ್ತೆ ನೋಡಿ. ತಮಿಳ್ನಾಡಿಂದ ಈ ಹಸುಗಳನ್ನ ತಗೊಂಡು ಬರೋದು ಬೆಸ್ಟಾ ಇಲ್ಲ ಇಲ್ಲೇ ಹುಡುಕ್ಬಿಟ್ಟು ತಗೊಳ್ಳೋದು ಬೆಸ್ಟಾ ಅಂತ ನೀವೇ ನೋಡಿ. ಮತ್ತು ಕಮೆಂಟ್ಸ್ ಮಾಡೋದಂತೂ ಯಾವುದೇ ಕಾರಣಕ್ಕೆ ಮರಿಬೇಡಿ. ಎಲ್ಲಿ ಹಸುಗಳು ಕಮ್ಮಿಗೆ ಸಿಗ್ತವೆ ಅವರೆಲ್ಲ ಕಮೆಂಟ್ಸ್ ಮಾಡಿ.